ಹಿಂದಿನ ವಿಡಿಯೋದಲ್ಲಿ ಟಿಬೇಟ್ ಇಂದ ಭಾರತಕ್ಕೆ ಯಾಕೆ ಬಂದ್ರು, ಅದರಲ್ಲೂ ಈ ಕರ್ನಾಟಕಕ್ಕೆ ಯಾಕೆ ಬಂದ್ರು ಅಂತ ಹೇಳಿದೀವಿ. ನಿರಾಶ್ರಿತರಾಗಿ ಬಂದಂತ ಟಿಬೇಟಿಯನ್ಸ್ಗೆ ಭಾರತ ಸರ್ಕಾರ ಹೇಗೆ 3000 ಎಕರೆ ಕೊಟ್ಟು ಸಹಾಯ ಮಾಡ್ತು ಅನ್ನೋದನ್ನ ಕೂಡ ನೋಡಿದೀವಿ. ಈ ವಿಡಿಯೋದಲ್ಲಿ ಟಿಬೇಟಿಯನ್ಸ್ ಇಲ್ಲಿ ಹೇಗ್ ಬದುಕ್ತಾ ಇದ್ದಾರೆ, ಅವ್ರ ಆಚಾರ ವಿಚಾರ ಪದ್ಧತಿ ಏನು, ಅವರು ಏನ್ ಬೆಳಿತಾರೆ ಮತ್ತೆ ಅವರ ಆಹಾರ ಪದ್ಧತಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನಾವು ಎಸ್ ವಿಲೇಜ್ ಅಲ್ಲಿ ಇದೀವಿ, ನೋಡ್ತಾ ಇದ್ದೀರಾ. ನನ್ನ ವಾಯ್ಸು ಮತ್ತೆ ನೇಚರ್ ವಾಯ್ಸ್ ಬಿಟ್ಟು ನಿಮ್ಗೆ ಬೇರೆ ಯಾವ ವಾಯ್ಸು ಕೇಳಿಸ್ತಿಲ್ಲ. ಈ ವಿಲೇಜ್ ಮಾತ್ರ ಅಲ್ಲ, ಈ ಎಸ್ ವಿಲೇಜ್ ಮಾತ್ರ ಅಲ್ಲ, ಪ್ರತಿಯೊಂದು ಟಿಬೇಟಿಯನ್ ವಿಲೇಜ್ ಕೂಡ ಇಷ್ಟೇ ಸೈಲೆಂಟ್ ಆಗಿರುತ್ತೆ ಮತ್ತೆ ಇಷ್ಟೇ ನೀಟ್ ಆಗಿರುತ್ತೆ, ಇಷ್ಟು ಕ್ಲೀನ್ ಆಗಿರುತ್ತೆ. ಈ ಸೆಟಲ್ಮೆಂಟ್ ನ ರೋಡ್ಗಳು ಮತ್ತೆ ವಿಲೇಜ್ಗಳು ಹೇಗಿದೆ ಅಂದ್ರೆ ಹುಡುಗರ ಆಟಷ್ಟೇ ಕ್ಲೀನ್ ಆಗಿದೆ. ಟಿಬೇಟ್ ಇಂದ ಬಂದಂತಹ ಟಿಬೇಟಿಯನ್ಸ್ಗೆ ನಿರಾಶ್ರಿತರಾಗಿ ಅವ್ರು ಇಲ್ಲಿಗೆ ಬಂದ್ರು. ಅವ್ರಿಗೆ ಬದುಕೋಕೆ ಆದಾಯದ ಮೂಲ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ಕೃಷಿ ಭೂಮಿ. ಕೃಷಿಯನ್ನೇ ನಂಬ್ಕೊಂಡು ಬದುಕ್ತಿರೋ ಅಂತ ಟಿಬೇಟಿಯನ್ಸು ಅವರು ಈ ಜಾಗದಲ್ಲಿ ಏನೇನಪ್ಪ ಬೆಳಿತಾರೆ ಅಂತಂದ್ರೆ ಜೋಳ, ಆಲೂ, ಬಿರುಳಿ, ರಾಗಿ, ಇದು ಈರುಳ್ಳಿ, ಬಿರುಳಿ ಅಂದ್ರೆ ಬಿರುಳಿ, ಗಾರ್ಲಿಕ್, ಬೆಳ್ಳುಳ್ಳಿ. ಮೇಡಮ್, ಫುಡ್ ನೀವೇನ್ ತಿಂತೀರಾ? ಕಾನ ರಾಗಿ, ರೈಸ್, ಇದು ಚಪಾತಿ. ಚಿತ್ರಾನ್ನ, ಹುಳಿಯನ್ನ, ಮೊಸರನ್ನ ಏನು ತಿನ್ನಲ್ಲ? ತಿಂತೀರಾ? ನೀವು ಕರ್ನಾಟಕ ಏನ್ ತಿಂದ್ರೆ ಎಷ್ಟೇ ಜೊತೆ ನೀವು ಮಾಡ್ತೀರಾ ನೀವು? ನಮ್ ಮಾಡ್ತೀರ. ರಾಗಿ ಮುದಿ, ರೈಸ್ ಎಲ್ಲ ನಮ್ ಮಾಡ್ತೀರಿ. ಇಲ್ಲಿನ ಮನೆಗಳ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಯಾವುದೇ ಮನೆ ಕೂಡ 20x30 ಆಗಿರ್ಬೋದು, ಇಲ್ಲ 30x40 ಆಗಿರ್ಬೋದು, ಆ ಸೈಟಲ್ಲಿ ಇಲ್ಲ. ಎಲ್ಲ ಕೂಡ ಇರೋದು ಬರೋಬ್ಬರಿ 100x100 ಅಲ್ಲಿ. ಪ್ರತಿಯೊಂದು ಮನೆಯ ಎದುರುಗಡೆನೂ ಕೂಡ ಗಾರ್ಡನ್ ತರ ತುಂಬಾ ವಿಶಾಲವಾಗಿ ಜಾಗ ಇರುತ್ತೆ. ಅದರಲ್ಲಿ ಅವರು ಫಾರ್ಮಿಂಗ್ ಮಾಡ್ತಿರ್ತಾರೆ ಅಥವಾ ಯಾವ್ದಾದ್ರು ಹೂವಿನ ಗಿಡಗಳನ್ನ ನೆಟ್ಕೊಂಡಿರ್ತಾರೆ. ನಮ್ಮ ಗೌರ್ಮೆಂಟ್ ಇವ್ರಿಗೆ ಕೊಟ್ಟಿರೋ ಜಾಗ ತುಂಬಾ ವಿಶಾಲವಾಗಿದೆ. ಸರ್, ನಿಮ್ಗೆ ಅಂದ್ರೆ ಈ ಲ್ಯಾಂಡ್ಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3200. ಅಂದ್ರೆ ಎಷ್ಟು ಜನಕ್ಕೆ ಡಿವೈಡ್ ಆಗಿದೆ ಅಂತ? ಒಂದು ಜನ ದೊಡ್ಡ ಜನಗ 36 ಗುಂಟೆ ದೊಡ್ಡ ಫ್ಯಾಮಿಲಿಗೆ. ಚಿಕ್ಕ ಫ್ಯಾಮಿಲಿ ಆದ್ರೆ 20 ಗುಂಟೆ. ಅವ್ರಿಗೆ ಕನ್ನಡ ಬರ್ದಿದ್ರು ಕೂಡ ಕನ್ನಡದಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತಿದ್ರು. ಸೊ ಆ ಒಂದು ಪ್ರಯತ್ನಕ್ಕೆ ಒಂದು ಹ್ಯಾಟ್ಸ್ ಆಫ್. ನಮಸ್ಕಾರ ಅಜ್ಜಿ. ನಮಸ್ಕಾರ ಅಜ್ಜಿ. ನಮಸ್ಕಾರ. अजय हाय सुनो। हमको ऐसा आता नहीं जी। नाम 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 नेम ಏನು ಗೊತ್ತಿಲ್ವಾ? ಕನ್ನಡ ಬರಲ್ಲ? ನೀವು ಟಿಬೆಟ್ ಅವರ? ಟಿಬೆಟ್ ಟಿಬೆಟ್
म्यांमार तुम्हारा घर किधर है? हमें घर नीचे है ना। मैं देखा मैं यूट्यूब कैमरा हाय बोलो। अच्छा ठीक। ताता मैं तुम्हारा घर सीखना तुम्हारा घर हाँ फुट ಹೊಟ್ಟೆ ಹಸಿದಿದೆ वाटर प्लीज वाटर मैं तुम अदर चल नहीं बहुत शुक्रिया। नाम क्या है तुम्हारा? ऐसा ठीक है। मेरा नाम प्रशांत उसका नाम अभिषेक वी दोनों कर्नाटक वाला कर्नाटक इधे कर्नाटक ताने हाँ। तुम टिबेट नो तुम बड़ा आदमी वाटर ಕೊಡಿ ಸ್ವಲ್ಪ ನೀರು ಕೊಡಿ ಅವ್ರಿಗೆ ಏನು ಅರ್ಥ ಆಯ್ತಿಲ್ಲ ಅವ್ರಿಗೆ तुम बहुत शॉर्ट और बीमा है हाँ बहुत खुश हुआ जी खुश हो हाँ तुम खुश हो बोलते क्या बोलते ಖುಷಿ ಆಯ್ತು खुशी आले ಟಿವಿ ನೋಡ್ತೀರಾ ಮನೇಲಿ? ಟಿವಿ ಇಲ್ಲ ಇಲ್ವಾ? ಟಿವಿನೂ ಇಲ್ವಾ? ಮತ್ತೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ? ಎಲ್ಲ ಧ್ಯಾನ ಬುದ್ಧ ಧ್ಯಾನ ಹಾ ಇದು ಮಂದಿರ ಮಂದಿರ್ ಈಗ ಅಲ್ಲಿಗೆ ಹೋಗ್ತೀರಾ ಮಂದಿರ್ಗೆ? ಅಜ್ಜಿಗೆ ಎಷ್ಟೇ ವಯಸ್ಸಾದರೂ ಕೂಡ ಅವರು ಪೂಜೆ ಮಾಡೋದನ್ನ ಇನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಯೂತ್ಸ್ಗಳು ಈಗ ಹೇಗೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ. ಏನೋ ಒಂದು ಸಣ್ಣ ಘಟನೆ ನಡೆದಿದ್ರೆ ಜೀವನದಲ್ಲಿ ದೇವರೇ ಇಲ್ಲ ಒಂದು ನಂಬಿಕೆನ ಕಳ್ಕೊತೀವಿ. ಬಟ್ ಈ ವಯಸ್ಸಲ್ಲಿ ಕೂಡ ಅವ್ರ ಹತ್ರ ಏನೂ ಇಲ್ದಿರ್ಬೋದು, ಅವ್ರ ಹತ್ರ ಮಕ್ಕಳು ಕೂಡ ಇಲ್ಲ. ಆದರೂ ಕೂಡ ಪ್ರತಿದಿನ ಬಂದು ದೇವಸ್ಥಾನಕ್ಕೆ ಬಂದು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ, ಏನೋ ಒಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದು ಈ ವಯಸ್ಸಲ್ಲಿ ಕೂಡ ಅವ್ರ ವಯಸ್ಸು ಬಂದು 70. ಅವ್ರ ಹತ್ರ ಮಕ್ಕಳು ಇಲ್ಲದೆ ಇರ್ಬೋದು ಮತ್ತು ಏನೂ ಇಲ್ಲದೆ ಇರ್ಬೋದು. ಬಟ್ ಆದರೂ ಅವರು ದೇವ್ರ ಮೇಲೆ ಇರೋ ನಂಬಿಕೆನ ಹೋಗಿಸ್ಕೊಂಡಿಲ್ಲ. ಪ್ರತಿದಿನ ಬಂದು ಇದೇ ಥರ ಮಣಿ ಇಟ್ಕೊಂಡು ಪೂಜೆ ಮಾಡ್ತಾ ಬುದ್ಧನ ಧ್ಯಾನ ಮಾಡ್ತಾರೆ. ಮೇಬಿ ಟಿಬೆಟ್ ಪಾಪು ಅಲ್ಲಿ ನನ್ನ ದತ್ತು ತಗೊಂಡಿದ್ದು ಆತರ ಹೇಳ್ತಾರೆ ಅವರಲ್ಲಿ. झूठ नहीं मैं टिबेट लुक माय आईज छोटा नहीं हाँ पूरा जी बहुत खिलाड़ी तू ಅಜಯ್ ಸರಿ ಸಿಗೋಣವಾ ಬನ್ನಿ ಯಾವಾಗ್ಲಾದ್ರು ಬಂದ್ರೆ ಊರ್ ಕಡೆ. ತಿಂಜು ಸಾಚಿ ತಾವು ನೇರೆ ಅಮ್ಮ ತಿಂಜಿ ಮಾತಾಡ್ನದ ಯಾವ್ದೇ ಮಾತಾಡ್ರೆ ಸುಮ್ಕೊರೆ ಶೋಟಾ ರೋಜಿ ಟಂಗಾ ಇಸರ ಜರೆ ಮನೆ ಕೇಗಿತಿ ಸಂ ಓಂ ಮಣಿ ಫೇಮೆ ಓಂ ಮಣಿ ಫೇಮೆ ಓಂ ಮನೆ ಟೆನ್ನ ಈ ಟಿಬೆಟಿಯನ್ಸ್ನ ಮಕ್ಕಳುಗಳಿಗೆ ಅವ್ರದೇ ಕ್ಯಾಂಪಲ್ಲಿ ಅವ್ರದೇ ಆದಂತಹ ಸ್ಕೂಲ್ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಸ್ಕೂಲ್ನ ಈಗ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಬನ್ನಿ. ಈ ಟಿಬೆಟಿಯನ್ ಸೆಟಲ್ಮೆಂಟ್ ಅಲ್ಲಿ ನರ್ಸರಿ ಮಕ್ಕಳಿಗೆ ಒಂದ್ ಕಡೆ ಸ್ಕೂಲ್ ಆದ್ರೆ ಪ್ರೈಮರಿ ಮತ್ತೆ ಹೈಸ್ಕೂಲ್ ಮಕ್ಕಳಿಗೆ ಇನ್ನೊಂದ್ ಕಡೆ ಸ್ಕೂಲ್ ಇದೆ. ಕನ್ನಡ ಬರುತ್ತೆ ನಿಮಗೆಲ್ಲ? ಕನ್ನಡ ಬರುತ್ತಾ? ಕನ್ನಡ ಬರಲ್ವಾ?
ಕಲ್ತ್ಕೋಬೇಕು ತಾನೆ ಕನ್ನಡನ. ಕನ್ನಡ ಕಲ್ತ್ಕೊಳ್ಳಿ ಆಯ್ತಾ. ಫೋರ್ನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯುವರ್ ನೇಮ್? ತೆಜಿನ್ ಅನ್ಸಿನ್. ಥ್ಯಾಂಕ್ ಯು. ಅವನ್ ಮುಂದೆ ನಾನು ಕಾಣಿಸ್ತಾನೆ ಇಲ್ಲ. ಈಸ್ ಲೈಕ್ ಎ ಟೊಮೊಟೊ. ಐ ವಿಲ್ ಈಟ್. ಯು ಆರ್ ಎ ವೆರಿ ಬ್ಯೂಟಿಫುಲ್ ಮ್ಯಾನ್. ಹೀರೋ. ನೀನು ಬೆಳದಿಂಗಳ ಚಂದ್ರ, ನಾನು ಇದು ಜಾಮೂನ್. ನಾನು Subscribe and like. Yes. Like channel. Thank you. Comment, share. Hey, play man, play one song. Tu dekha to ye jana sanam. No, ಗೊತ್ತಿಲ್ಲ. ಪ್ಲೇ ಒಂದು ಸಾಂಗ್. ಕಲಿತಾ ಇದ್ದೀರಾ? ಈಗ ಕಲಿತಾ ಇದ್ದೀರಾ? ಓಕೆ. ಬಟ್ ಕಲ್ಸ್ಕೊಡ್ತಿದ್ದೀರಲ್ಲ, ನಿಮಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಒಂದು ಕರ್ನಾಟಕ ಸ್ಕೂಲಲ್ಲಿ ಈ ತರ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಪ್ಪ. ಅಭಿ ಅವಲಕ್ಕಿ ಅವರೇ, ಈ ತರ ಯಾವ್ದೋ ಒಂದು ಸಣ್ಣ ಪುಟ್ಟ ಹೇಳ್ಕೊಟ್ರು ಸರಿ. ತಮಟೆ ಹೇಳ್ಕೊಡ್ಲಿ. ಇಲ್ಲಿನ ಮಕ್ಕಳಿಗೆ ಬರೀ ಪಾಠಗಳು ಮಾತ್ರ ಹೇಳ್ಕೊಡಲ್ಲ, ಪಾಠದ ಜೊತೆಗೆ ಆಟ, ಸಂಗೀತ, ನೃತ್ಯ ಎಲ್ಲ ಹೇಳ್ಕೊಡ್ತಿದ್ದಾರೆ. ಅದನ್ನ ಇವರು ಇಷ್ಟು ಅದ್ಭುತವಾಗಿ ಕಲಿತಿದ್ದಾರೆ. ನೋಡೋಣ ಹೇಗೆ ಬಾರಿಸ್ತಾರೆ ಅಂತ. ಅದೊಂದು ಅಂಗಡಿ ಇದೆ, ಇಲ್ಲಿ ಏನ್ ಸಿಗುತ್ತೆ ಅಂತ ಅವ್ರನ್ನ ಕೇಳೋಣ. लाफिंग खाना आओ, बाय बाय। गाने के हाथ इधर सब आदमी का लव यू। ಕೊನೆಗೂ ಟಿಬೆಟಿಯನ್ ಸೆಟಲ್ಮೆಂಟ್ ನ ಒಂದು ವಿಡಿಯೋನ ಕಂಪ್ಲೀಟ್ ಮಾಡೋ ಕೊನೆ ಹಂತಕ್ಕೆ ಬಂದಿದೀವಿ. ಬೆಳಿಗ್ಗೆಯಿಂದ ಇಲ್ಲಿ ಸುಮಾರು ಕಡೆ ನಾವು ಸುತ್ತಾಡಿದ್ವಿ. ಇಲ್ಲಿ ನಮ್ಗೆ ಇಷ್ಟ ಆಗಿದ್ದೇನಪ್ಪಾ ಅಂತಂದ್ರೆ ಇವ್ರ ನೀಟ್ನೆಸ್ ಮತ್ತೆ ಇಲ್ಲಿನ ಜನಗಳು. ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಈ ಜಾಗಕ್ಕೆ ಬರಬೇಕು ಅಂತ ಆಸೆ ಇದ್ರೆ ಬೇಗ ಬನ್ನಿ. ಆದ್ರೆ ದಯವಿಟ್ಟು ಇಲ್ಲಿನ ನೀಟ್ನೆಸ್ ನ ಹಾಳು ಮಾಡ್ಬೇಡಿ, ಪ್ಲಾಸ್ಟಿಕ್ ನೆಲ್ಲ ಎಸಿಬೇಡಿ, ಮತ್ತೆ ಬಂದು ಇಲ್ಲಿ ಕಿರ್ಚಾಡ್ಕೊಂಡು ಓಡಾಡಬೇಡಿ. ಆರಾಮಾಗಿ ಶಾಂತಿಯುತದಿಂದ ಆರಾಮಾಗಿ ಎಲ್ಲ ಜಾಗಗಳನ್ನೂ ನೋಡಿ, ಎಲ್ಲ ಬುದ್ಧನ ಟೆಂಪಲ್ಗಳನ್ನು ವಿಸಿಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ.